ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಹಿನ್ನೆಲೆ ಇವತ್ತು ಸರ್ವಪಕ್ಷ ಸಭೆ ಕರೆಯಲಾಗಿದೆ. ಕೇಂದ್ರ ಸರ್ಕಾರದಿಂದ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಮೋದಿ ನೇತೃತ್ವದಲ್ಲಿ ನಡೆಯಲಿದೆ ಸರ್ವಪಕ್ಷ ಸಭೆ. ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಅಮಿತ್ ಶಾ, ರಾಜನಾಥ್ ಸಿಂಗ್. ಪ್ರಮುಖ ಪಕ್ಷಗಳ ನಾಯಕರಿಗೆ ಸರ್ವಪಕ್ಷ ಸಭೆಗೆ ಆಹ್ವಾನ ಕೊಡಲಾಗಿದೆ. ಸಂಜೆ 6 ಗಂಟೆಗೆ ಮಹತ್ವದ ಸರ್ವಪಕ್ಷ ಸಭೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಆ ಪಕ್ಷ ಈ ಪಕ್ಷ ಅನ್ನೋದೆಲ್ಲ ಹೊರತುಪಡಿಸಿ ಎಲ್ಲರೂ ಒಗ್ಗಟ್ಟಾಗಲೇಬೇಕಾಗತ್ತೆ, ನಿರ್ಧಾರಗಳನ್ನು ಕೈಗೊಳ್ಳಲೇಬೇಕಾಗತ್ತೆ, ಸರಿಯಾದಂಥ ಒಂದು ಉತ್ತರವನ್ನು ತಿರುಗಿಸ್ಕೊಡ್ಲೇಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ಸಂಜೆ 6 ಗಂಟೆ ಸುಮಾರಿಗೆ ಈ ಸರ್ವಪಕ್ಷ ಸಭೆ ನಡೆಯುತ್ತೆ. ಪಾಕಿಸ್ತಾನಕ್ಕೆ ಮತ್ತಷ್ಟು ಮರ್ಮಾಘಾತ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಏನೆಲ್ಲ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪಹಲ್ಗಾಮ್ನಲ್ಲಿ ನಡೆದಿರುವಂಥ ಈ ಉಗ್ರ ಕೃತ್ಯವನ್ನು ಪಕ್ಷಾತೀತವಾಗಿ ಎದುರಿಸಬೇಕಾಗಿದೆ. ಈ ಸಂದರ್ಭದಲ್ಲಿ ಈ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ಸರ್ವಪಕ್ಷ ಸಭೆಯನ್ನು ಕರೆದಿರೋದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಸರ್ವಪಕ್ಷ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಉಗ್ರರ ಸವಾಲನ್ನ ಮೆಟ್ಟಿ ನಿಲ್ಲುವ ಕ್ರಮವನ್ನು ಕೈಗೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಚರ್ಚೆ ಮಾಡಲಾಗುತ್ತೆ. ವಿಪಕ್ಷಗಳ ನಾಯಕರ ಅಭಿಪ್ರಾಯವನ್ನ ರಕ್ಷಣಾ ಸಚಿವರು ಆಲಿಸ್ತಾರೆ. ಭಯೋತ್ಪಾದಕರ ದಾಳಿಯ ಬೆನ್ನಲ್ಲೇ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರ ಜೊತೆ ಕರೆ ಮಾಡಿ ಮಾತನಾಡಿದ್ರಂತೆ. ಸೊ ಇವತ್ತು ಏನು ಸಭೆ ನಡೆಯುತ್ತೆ, ಈ ಸಭೆಯಲ್ಲೂ ಕೂಡ ಪ್ರಮುಖವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಒಕ್ಕೂಟದ ಪ್ರಮುಖರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಪಾಕಿಸ್ತಾನದ ವಿರುದ್ಧ 5 ಪ್ರಮುಖ ನಿರ್ಣಯಗಳನ್ನು ಈಗ ಆಲ್ರೆಡಿ ಕೈಗೊಳ್ಳಲಾಗಿದೆ. ಸಿಂಧೂ ನದಿ ನೀರು ಒಪ್ಪಂದ ಈ ಕ್ಷಣದಿಂದ ಅಮಾನತಿನಲ್ಲಿ ಇಡಲಾಗುತ್ತೆ ಎಂಬ ಪ್ರಮುಖ ನಿರ್ಣಯವನ್ನು ಮೋದಿ ನಿನ್ನೆ ನಡೆಸಿದಂಥ ಸಭೆಯಲ್ಲಿ ಕೈಗೊಂಡಿದ್ರು. ಎರಡನೇದಾಗಿ ಭಾರತ ಪಾಕಿಸ್ತಾನ ಗಡಿಯ ಅಠಾರಿ ಚೆಕ್ ಪೋಸ್ಟ್ ಈ ಕ್ಷಣದಿಂದ ಕ್ಲೋಸ್ ಮಾಡಲಾಗಿದೆ. ಇನ್ನು ಪಾಕಿಸ್ತಾನಕ್ಕೆ ಹೋಗಿರುವವರು ಮೇ 1 ಒಳಗೆ ಭಾರತಕ್ಕೆ ಮರಳಬೇಕು ಅನ್ನುವಂಥ ನಿರ್ಣಯ. ಮೂರನೇದಾಗಿ ಸಾರ್ಕ್ ವೀಸಾ ಅಡಿ ಪಾಕಿಸ್ತಾನದ ನಾಗರಿಕರಿಗೆ ಭಾರತಕ್ಕೆ ಪ್ರವೇಶ ಇಲ್ಲ. ಈ ಹಿಂದೆ ಪಾಕ್ ನಾಗರಿಕರಿಗೆ ನೀಡಲಾಗಿರುವಂಥ ವಿಶೇಷ ವೀಸಾನೂ ಕೂಡ ರದ್ದು ಮಾಡಲಾಗಿದೆ. ಇನ್ನು ಭಾರತದಲ್ಲಿರುವಂಥ ಪಾಕ್ ಪ್ರಜೆಗಳಿಗೆ ಇಲ್ಲಿಂದ ತೆರಳೋಕೆ 48 ಗಂಟೆಗಳ ಗಡುವನ್ನು ನೀಡಲಾಗಿದೆ. 4ನೆಯ ನಿರ್ಣಯ ಅಂದರೆ ಪಾಕ್ನ ರಾಯಭಾರ ಕಚೇರಿ ಅಧಿಕಾರಿಗಳಿಗೆ ಭಾರತ ಬಿಟ್ಟು ತೊಲಗಿ ಅಂತ ಗಡುವನ್ನು ಕೂಡ ನೀಡಲಾಗಿದೆ, 1 ವಾರ. ಪಾಕ್ನ 3ನೇ ಸೇನೆಯ ಅಡ್ವೈಸರ್ಗಳಿಗೆ ಭಾರತ ಬಿಡೋದಕ್ಕೆ ಕಡ್ಡಾಯ ಆದೇಶವನ್ನು ಕೂಡ ನೀಡಲಾಗಿದೆ. ಸೊ ಇಷ್ಟು ನಿನ್ನೆ ತೆಗೆದುಕೊಂಡಂಥ ಡಿಸಿಷನ್ ಆಗಿರೋದು. ಇವತ್ತು ಮತ್ತೆ ಸರ್ವಪಕ್ಷ ಸಭೆಯನ್ನು ಕರೆದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಚರ್ಚೆ ಮಾಡ್ತಾರೆ, ಏನು ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಸಂಜೆ 6 ಗಂಟೆಗೆ ಒಂದು ಮಹತ್ವದ ಸರ್ವಪಕ್ಷ ಸಭೆ ಇರೋದು. ಆಲ್ರೆಡಿ ವಿಪಕ್ಷಗಳು ಹೇಳ್ತಾ ಇದ್ದಿದ್ದು ಇದನ್ನೇ, ಎಲ್ಲರೂ ಒಗ್ಗಟ್ಟಾಗಬೇಕಾಗತ್ತೆ. ಇಂಥ ಸಂದರ್ಭದಲ್ಲೂ ಯಾರಾದರೂ ರಾಜಕೀಯ ಮಾಡ್ತಾರೆ ಅಥವಾ ಬೇಳೆ ಬೇಯಿಸ್ಕೊಳ್ತಾರೆ ಅಂತ ಅಂದರೆ ನಿಜವಾಗ್ಲೂ ಅವರನ್ನು ರಾಜಕೀಯ ನಾಯಕರು ಅಂತಲೂ ಕರೆಯೋಕ್ಕಾಗಲ್ಲ, ಅಥವಾ ಜನಪ್ರತಿನಿಧಿಗಳು ಅಂತಲೂ ಕರೆಯೋಕ್ಕಾಗಲ್ಲ, ಅಥವಾ ಅವರಿಂದ ನಾವು ಏನೋ ಉದ್ಧಾರ ಆಗ್ಬಿಡುತ್ತೆ ಈ ದೇಶ ಅಂತ ಬಯಸೋದಕ್ಕೂ ಆಗಲ್ಲ. ಈ ಸಂದರ್ಭದಲ್ಲಾದರೂ ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಥರದ ನಿರ್ಧಾರವನ್ನು ಕೈಗೊಳ್ಳಬೇಕು, ತಕ್ಕ ಉತ್ತರವನ್ನು ಕೊಡಬೇಕು. ಇಲ್ಲಿ ವಾಸಿಸ್ತಿರುವಂಥ ಜನರಿಗೆ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥ ಧೈರ್ಯ ಹೇಳೋ ಕೆಲಸವನ್ನು ಮಾಡಬೇಕು. ಪಕ್ಷಾತೀತವಾಗಿ ಅವ್ರು ಡಿಸಿಷನ್ ತೆಗೆದುಕೊಳ್ತಾರೆ, ಅವ್ರಿಗೆ ವರ್ಕೌಟ್ ಆಗುತ್ತೆ, ಅವ್ರು ಬೆಳೆ ಬೇಯಿಸ್ಕೊತಾರೆ, ಅವ್ರಿಗೆ ಲಾಭ ಆಗುತ್ತೆ, ಇದನ್ನೆಲ್ಲ ಪಕ್ಕಕ್ಕಿಟ್ಬಿಡಿ. ಈ ಸಭೆಯಲ್ಲಿ ಪ್ರಮುಖವಾಗಿ ನಮ್ಮ ದೇಶದ ರಕ್ಷಣೆ ಹೇಗೆ, ನಮ್ಮ ದೇಶದ ಜನತೆಗೆ ನಾವು ಯಾವ ರೀತಿಯಾಗಿ ಭದ್ರತೆಯನ್ನು ಕೊಡಬೇಕಾಗತ್ತೆ, ಅಭಯವನ್ನು ನೀಡಬೇಕಾಗತ್ತೆ, ಅದನ್ನು ನಮ್ಮ ದೇಶದಲ್ಲಿ ನಾವೇ ಓಡಾಡೋದಕ್ಕೆ ರಕ್ಷಣೆಯನ್ನು ಹೇಗೆ ಕೊಡಬೇಕಾಗತ್ತೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಲೇಬೇಕಾಗತ್ತೆ. ಮತ್ತು ಪಾಕಿಸ್ತಾನ ಏನಿದೆ ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಠಿಣ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಯೋಚನೆಗಳು ಹೌದು, ಸಹಜವಾಗಿಯೇ ಒಂದಷ್ಟು ಸವಾಲುಗಳಿಗೆ ಎದುರಾಗಬಹುದು. ಬಟ್ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲೇಬೇಕಾಗತ್ತೆ. ಇಸ್ರೇಲನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಆ ರೀತಿಯಾದಂಥ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ. ಹಾಗಾಗಿ ಈ ಸರ್ವಪಕ್ಷ ಸಭೆ ಕೂಡ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. 6 ಗಂಟೆಗೆ ಕರೆಯಲಾಗಿದೆ. ಏನು ಚರ್ಚೆಗಳನ್ನು ಮಾಡ್ತಾರೆ, ಏನು ನಿರ್ಧಾರಗಳನ್ನು ಪ್ರಕಟಿಸ್ತಾರೆ ಫೈನಲಿ ಅನ್ನೋದು ಬಹಳ ಮುಖ್ಯ. ಇಡೀ ದೇಶದ ಜನತೆ ಕಾಯ್ತಾ ಇದ್ದಾರೆ, ಒಂದು ತಕ್ಕ ಉತ್ತರ ಕೊಡಲೇಬೇಕು ವಾಪಸ್ ತಿರುಗಿಸಿ ಅಂತ. ಹಾಗಾಗಿ ಯಾವ ರೀತಿಯಾದಂಥ ಮರ್ಮಾಘಾತ ಪಾಕಿಸ್ತಾನಕ್ಕೆ ಎದುರಾಗತ್ತೆ ಅನ್ನೋದನ್ನು ನೋಡೋದಕ್ಕೆ ಅಂತ ಕಾತುರದಿಂದ ಇಡೀ ಭಾರತದ ಪ್ರಜೆಗಳು ಕಾಯ್ತಾ ಇದ್ದಾರೆ. ಸರ್ವಪಕ್ಷ ಸಭೆ ಆ ಕಾರಣಕ್ಕೆ ಮಹತ್ವವನ್ನು ಪಡ್ಕೊಳ್ತಾ ಆಗಿದೆ. ಪಕ್ಷಾತೀತವಾಗಿ ಏನೇನು ಮಾತಾಡ್ತಾರೆ, ಯಾವೆಲ್ಲ ವಿಚಾರವನ್ನು ಮಂಡಿಸ್ತಾರೆ, ಯಾವ ನಿರ್ಧಾರವನ್ನು ಪ್ರಕಟಿಸ್ತಾರೆ ನೋಡಬೇಕಿದೆ.